ನೋಡಿ, ಸಬ್ಜೆಕ್ಟ್ ಈಗ RSS ಬಗ್ಗೆ ಬರುತ್ತೆ. RSS ಶಾಖೆ ಎಲ್ಲೆಲ್ಲಿ ನಡೀತಾ ಇದೆಯೋ ಅದು ಸರ್ಕಾರಿ ಜಾಗ ಇರ್ಬೋದು, ಖಾಸಗಿ ಜಾಗ ಇರ್ಬೋದು, ನಡೀತಾ ಇದ್ದಾವೆ. ಇಲ್ಲೆಲ್ಲೂ ಕೂಡ ಅವ್ರು ಪತ್ರ ಬರೆದಿದ್ದೇನು ಅಂತ RSS ಶಾಖೆಗಳನ್ನು ಈ ರೀತಿ ಸಾರ್ವಜನಿಕ ಸರ್ಕಾರಿ ಜಾಗಗಳಲ್ಲಿ ಮಾಡಿಕೊಡುದು ಅಂತ ಇವರಿಗೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಂಡ್ರು. RSS ಪತ್ರ ಬರೆದಿದ್ದು RSS ಬಗ್ಗೆ. ಆದರೆ ಕ್ಯಾಬಿನೆಟ್ನಲ್ಲಿ RSS ಶಾಖೆಗಳು ಎಲ್ಲಿ ನಡೆಯುತ್ತೆ, RSSನ ಬೈಠಕ್ ಎಲ್ಲಿ ನಡೆಯುತ್ತೆ, ಅಲ್ಲಿ ಕ್ರಮ ತಗೋತೀವಿ ಅಂತ RSS ಹೆಸರು ಹೇಳೋಕ್ಕೂ ಧೈರ್ಯ ಇಲ್ಲ ಅವರಿಗೆ. ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ಬಳಸ್ಕೋತಾರೋ ಅಲ್ಲಿ ಅನುಮತಿ ತಗೋಬೇಕು. ಎಷ್ಟು RSS ಬಗ್ಗೆ ಭಯ ಇದೆ ಲೆಕ್ಕ ಹಾಕಿ. ಆ ಹೆಸರು ಹೇಳೋಕ್ಕೂ ತಯಾರಿಲ್ಲ. ಅವ್ರು ಹೇಳಿದ್ದಾರೆ ಮುಸಲ್ಮಾನರು ಎಲ್ಲೆಲ್ಲಿ ಮಾಡ್ತಾರೋ ನಮಾಜ್ ಮಾಡೋಂಥ ಸಾರ್ವಜನಿಕ ಜಾಗದಲ್ಲಿ ಅವಕಾಶ ಕೊಡಬೇಡಿ ಅಂತ. ಇದು ನಾನು ಅದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. RSSನ ಬಗ್ಗೆ ಯಾರ್ಯಾರು 3 ಬಾರಿ ಕೇಂದ್ರ ಸರ್ಕಾರ RSS ಬ್ಯಾನ್ ಮಾಡ್ತು. ಯಾವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಬ್ಯಾನ್ ಮಾಡ್ತು. ಇಂದಿರಾ ಗಾಂಧಿಯವರು ಬ್ಯಾನ್ ಮಾಡಿದ್ರು. ಯಾರ್ಯಾರು ಬ್ಯಾನ್ ಮಾಡಿದ್ರು ಅವರೇ ನಾಶ ಆಗೋದು ವಿನಃ RSS ಅತಿ ಹೆಚ್ಚು ಬೆಳೀತಾ ಇದೆ. ಬ್ಯಾನ್ ಆದಂಗೆ ವಿರೋಧ ಬಂದಂಗೆ RSS ಬೆಳೆದು ಈ ದೇಶದ ಒಬ್ಬ RSSನ ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗೋ ತನಕ ಕೂಡ RSS ಕಾರಣ ಆಗಿದೆ. ಯಾರು ವಿರೋಧ ಮಾಡಿದ್ರು ಕೂಡ RSSಗೆ ಏನೂ ಮಾಡೋಕ್ಕೂ ಆಗಲ್ಲ. ಹಿಂದುತ್ವವನ್ನು ಹಿಡ್ಕೊಂಡು ಹೊರಟಿದೆ. ಇಡೀ ದೇಶದ ಎಲ್ಲ ಹಿಂದೂಗಳು ಒಟ್ಟಿಗೆ ಇರಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾಯಿದೆ RSS. ಹಾಗಾಗಿ ಇವರೆಲ್ಲ ಕುನ್ನಿಗಳು, ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಇವರೆಲ್ಲ ಜನರ ಮಧ್ಯೆ ದೊಡ್ಡವರಾಗಂಥ ಪ್ರಚಾರ ಗಿಟ್ಟಿಸೋಂಥ ವ್ಯವಸ್ಥೆ ಆಗ್ತಾಯಿದೆ. ಆ ಕುನ್ನಿಗಳು ಹೆಂಗೆ ಬೊಗಳ್ತಾವೋ ಹಂಗೆ ಬೊಗಳ್ತಾ ಇದೆ. ಇದನ್ನು RSS ಲೆಕ್ಕದಲ್ಲೇ ಇಟ್ಕೊಳಲ್ಲ.